ಏರ್ಪೋರ್ಟ್ ಒಳಗಡೆ ನುಗ್ತಾ ಇದೀವಿ ನಮ್ಮ ರಾಕೆಟ್ಗಳು ತಗೊಂಡು. ಇವತ್ತು ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ 100 RX ಮೇಲ್ ಬರ್ತಿದೆ. ನೆಕ್ಸ್ಟ್ ಲೆವೆಲ್ ಮಜಾ ಇದೆ ಬೆಳಗ್ಗೆನೆ ನೋಡಿ. ಲೈನ್ ಅಪ್ ಆಗಿದೆ ಏರ್ಪೋರ್ಟ್ ಅಲ್ಲಿ. ಸೂಪರ್ ಆಗಿದೆ. ಇಲ್ಲೊಂದು ಭುಜಾ ಬಂತು. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಪ್ರೆಸೆಂಟಾಗಿ ಎಲ್ಲಿದ್ದೀವಿ ಅಂದರೆ ಹೆಬ್ಬಾಳು ಬಿಟ್ಟು ಮುಂದೆ ಇದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರೈಡರ್ ಅವರು ಹೊಂಟೋಗೋರೆ. ಯಶವಂತ್ ಅವರು ಲೋಕಿ ಅವರು ಇಲ್ಲೇ ಇದ್ದಾರೆ. ಅವನು ಒಂದೇ ಸ್ಟ್ರೆಚ್ ಸಿಕ್ತು ಅಂತ ಹೆಬ್ಬಾಳು ಯಾವುದೋ ಒಂದು ಗೊತ್ತಿಲ್ಲ, ಸೀದಾ ಹೊಂಟೋಗೋನೆ. ನಾವು ಈಗ ಹೊರಡ್ತಾ ಇದ್ದೀವಿ ನೋಡಿ. RX ಓನರ್ಸ್ ಕ್ಲಬ್ದು ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದ್ದೀವಿ. ಇಲ್ಲ ನೋಡಿ, ನಮ್ಮ ಆಫೀಸ್ ಫ್ಲೈಓವರ್ ಹತ್ತಿದ್ವಿ. ಏರ್ಪೋರ್ಟ್ ಫ್ಲೈಓವರ್ ವಿಡಿಯೋ ಹೆಂಗ್ ಬರ್ತಿದೆ ಏನೋ ಗೊತ್ತಿಲ್ಲ. ಅಲ್ಲಿ ನೋಡಿ ನಮ್ಮ ಆಫೀಸ್ ಇದೆ. ಫುಲ್ಲು ಫಾಗು ಇದೆ. ಬೆಂಗಳೂರು ಇಲ್ಲ ಕೂರ್ಗ ಗೊತ್ತಾಗ್ತಿಲ್ಲ. ಫುಲ್ಲು ಯಾವ ಮಟ್ಟಕ್ಕೆ ಫಾಗ್ ಇದೆ ಅಂದ್ರೆ ಎಲ್ಲ ಹೊರಗಡೆ ಹೋಗೋದೇ ಬೇಕಾಗಿಲ್ಲ. ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ನಾನು ಸೀರಿಯಸ್ ಆಗಿ ಲಾಸ್ಟ್ ಮಡಿಕೇರಿಗೆ ಹೋಗಿದ್ದೆ. ಮಡಿಕೇರಿಯಲ್ಲೂ ಇಷ್ಟೊಂದು ಫಾಗ್ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಬೆಳಗ್ಗೆನೆ ಟೈಮ್ ಬಂದು ಕರೆಕ್ಟಾಗಿ 6:56. ಇಲ್ಲಿ ನೋಡಿ ಮಾಲ್ ಆಫ್ ಏಷ್ಯಾ. ಚಳಿ ಮಾತ್ರ ಇಲ್ಲಿ ನೋಡಿ ಫುಲ್ ಫಾಗು, ಏನು ಕಾಣಿಸ್ತಿಲ್ಲ ಕೆಳಗಡೆ. ರೈಟ್ ಸೈಡ್ ಅಂತೂ ಏನಂದ್ರೆ ಏನು ಕಾಣಿಸ್ತಿಲ್ಲ. ಕಾಣ್ತದೆ ಕಾಣಕ್ಕಿಲ್ಲ. ಕಣ್ಣು ವೀಕು ಕಿವಿ ಸ್ಟ್ರಾಂಗು. ಅವರು ಇಷ್ಟು ಬೆಳಗ್ಗೆನೆ ಎದ್ದೋಗ್ತಿರೋದು ಈ ಚಳಿಲಿ ಒಂಥರ ಮಜಾ ಇದೆ. ನಮ್ಮ RX ಅಲ್ಲಿ ಹೋಗೋ ಮಜಾನೇ ಬೇರೆ ಅದು. ನೋಡಿ ಯಾವ್ದೋ ಡುಕಾಟಿ ಹೋಗ್ತಿದೆ. ಯಪ್ಪ, ಇದೇನು ಸೀರಿಯಸ್ ಆಗಿ ಇದೇನು ಬೆಂಗಳೂರ ಯಾವ್ಯಾವ ಇದಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಅನಿಸ್ತಿದೆ. ಊಟಿ ಕೊಡೈಕೆನಾಲ್ ಇರುತ್ತಲ್ಲ ಹಂಗಿದೆ. ಫುಲ್ಲು ನೆಕ್ಸ್ಟ್ ಲೆವೆಲ್ ಫಾಗ್. ಅಲ್ಲಿ ನೋಡಿ ಚಳಿನೂ ಹಂಗೆ ಹೊಡಿತಾ ಇದೆ. ಎಲ್ಲ ರೈಡಿಂಗ್ ಗೇರ್ಸ್ ಹಾಕೊಂಡಿರೋದಕ್ಕೆ ಅಷ್ಟು ಚಳಿ ಆಗ್ತಿಲ್ಲ. ಇವನು ಎಲ್ಲೊಂಟೋದ ಹೆಬ್ಬಾಳು ಅನ್ಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗಿ ನಿಲ್ಸತಾರ. ಅವನೇ 8 ಗಂಟೆಗೆ ಇರೋದು ಮೀಟಪ್ಪು. ನಾವು ಸ್ವಲ್ಪ ಬೇಗ ಹೊರಟಿದ್ದೀವಿ. 1 ಅವರ್ ಹೋಗಿ ಏರ್ಪೋರ್ಟಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತ. ಆದರೂ ತುಂಬ ದಿನಗಳು ಅಲ್ಲ, ತಿಂಗಳುಗಳು ಅಲ್ಲ, ತುಂಬ ವರ್ಷಗಳಾದ್ಮೇಲೆ ಹೋಗ್ತಾ ಇದ್ದೀನಿ. 2022 ಅಲ್ಲಿ ಹೋಗಿದ್ದು ಲಾಸ್ಟ್ ಬ್ರೇಕ್ಫಾಸ್ಟ್ ರೈಡು. ಅದೇ ಫಸ್ಟು, ಅದೇ ಲಾಸ್ಟ್ ಆಗಿತ್ತು. ಮಧ್ಯ ನಾವು ಬೇರೆ ಪ್ಲಾನ್ಸ್ ಮಾಡ್ತಿದ್ವಲ್ಲ. ನಮ್ಮ ರೈಡ್ ಪ್ಲಾನ್ ಆಗೋ ಟೈಮಲ್ಲೇ ಇವರು ರೈಡ್ ಪ್ಲಾನ್ ಮಾಡ್ತಿದ್ರು. ಹಂಗಾಗಿ ನಮ್ಮನ್ನು ನಂಬ್ಕೊಂಡು ಒಂದು 10-15 ಜನ 20 ಜನ ಹುಡುಗರು ಇರುವಾಗ ನಾವು ಇಲ್ಲಿ ಬರೋ ಚೆನ್ನಾಗಿರಲ್ಲ ಅಂತ ನಾವು ಆ ರೈಡ್ಗೆ ಹೋಗಿ ಮುಗಿಸ್ಕೊಂಡು ಬರ್ತಿದ್ರಿ. ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಇನ್ನೂ ಒಂದು 6 ತಿಂಗಳು. ಹಂಗಾಗಿ ರೈಡ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇನ್ಮೇಲೆ ಬರ್ತಾ ಇರುತ್ತೆ ವಿಡಿಯೋಸು. ಇನ್ನು ಮಾನ್ಸೂನ್ ರೈಡ್ದೆ ಇನ್ನೂ ಎಡಿಟ್ ಮಾಡಿ ಹಾಕಿಲ್ಲ, ಬರೀ ಒಂದೇ ಹಾಕಿರೋದು. ಅಂದರೆ ಬೆಳಿಗ್ಗೆ ಆದರೆ ಆಫೀಸ್ ಕೆಲಸ, ಸಾಯಂಕಾಲ ಆದರೆ ನಮ್ಮ ಪರ್ಸ್ನಲ್ ಲೈಫು ಎಲ್ಲ ಬಿಟ್ಟಿದ್ದು ಎಡಿಟ್ಗೆ ಎತ್ತಿಡ್ಬೇಕು ಟೈಮು. ಅಂದರೆ
ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಡಿಟ್ ಕುತ್ಕೊಂಡ್ಬಿಟ್ರೆ ಏನಿಲ್ಲ, ನಿದ್ದೆ ಹೋಗುತ್ತೆ, ಏನಂದ್ರೆ ಏನೋ ಕೆಲಸ ಆಗಲ್ಲ. ಬೇರೆ ಬೇರೆ ಕುತ್ಕೊಂಡ್ಬಿಟ್ರೆ ಫುಲ್ಲು ಕುತ್ಕೊಂಡ್ಬಿಡ್ತೀನಿ, ಒಂಥರ ಅಡಿಕ್ಟಿವ್ ಥರ ಅದು ನನಗೆ. ಹಂಗಾಗಿ ಎಡಿಟಿಂಗ್ ಅಷ್ಟು ಸುಲಭವಾಗಿ ತಗೊಳಕ್ ಹೋಗಲ್ಲ. ತಗೊಂಡ್ರೆ ಮಾತ್ರ ಒಂದು 2-3 ಅವರ್ ಅಂತ ಫಿಕ್ಸು. ಎಲ್ಲೋ ಚಚ್ಕೊಂಡು ಹೋಗೇ ಬಿಟ್ಟಿರಂಗವ್ರೆ ಇವರೆಲ್ಲ. ಸೀದಾ ಮೋಸ್ಟ್ಲಿ ಏರ್ಪೋರ್ಟಲ್ಲಿ ಸಿಗ್ಬೋದು. ಆದ್ರೆ ಈ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬೆಂಗಳೂರಿಂದ ನಮ್ಮ ಮನೆಯಿಂದ ಕರೆಕ್ಟ್ ಆಗಿರೋದೇ 33 ಕಿಲೋಮೀಟರ್ ನಾವು ಹೋಗ್ತಿರೋ ಲೊಕೇಶನ್ನು. ಇನ್ನೂ ಜಾಸ್ತಿ ದೂರನೂ ಬಂದಿಲ್ಲ, ನಾವು ಒಂದು 20 ಕಿಲೋಮೀಟರ್ ಬಂದಿರ್ಬೋದು. ಆದರೂ ನನ್ನ ಗಾಡಿ ಎತ್ತಿ ತುಂಬ ದಿನ ಆಗಿತ್ತು. ನಿನ್ನೆ ತಗೊಂಡೆ ಫುಲ್ಲು. ಮಾನ್ಸೂನ್ ರೈಡ್ ಬಂದಾಗಿಂದ ಸರ್ವಿಸೇ ಮಾಡ್ತಿರ್ಲಿಲ್ಲ. ಸ್ವಲ್ಪ ವೀಲ್ ಬೆಂಡ್ ಆಗಿತ್ತು ಎರಡೂ. ನಿನ್ನೆ ಹೋಗಿ ವೀಲ್ ಬೆಂಡ್ ಎಲ್ಲ ತೆಗ್ಸಿ ಸರ್ವಿಸ್ ಮಾಡ್ಕೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿ ನಿಲ್ಸಿದ್ದು ಗನ್ನ ರೆಡಿ ಮಾಡಿ. ಓ ಇಲ್ಲೇ ಇದ್ದಾನೆ ಇವ ಇದನ್ನೇ ಭಾಳ ಅನ್ಕೊಂಡು ಏನೋ ಗೊತ್ತಿಲ್ಲ ಶೋಳಿ. ಅದೇ ಬಾಳು ನೋಡಿ, ನಮ್ಮ ಕರ್ನಾಟಕ ರೋಡ್ ಗಾಡಿ ಪಳ್ಳ ಅನ್ನಿಸ್ತವ್ರೆ. ಆದ್ರೂ ನೆಕ್ಸ್ಟ್ ಲೆವೆಲ್ ಮಜಾ ಇದೆ ಬೆಳಗ್ಗೆನೆ. ಸುಮ್ಮನೆ ಸೌಂಡ್ ಕೇಳಿಸ್ಕೊಂತ ಇರಿ. ಆಕ್ಚುಲಿ 6 ಗಾಡಿ ಬರ್ಬೇಕಿತ್ತು ನಮ್ಮ ಕಡೆ ಇದೆ. ಒಂದು 6-7 ಗಾಡಿ, 2-3 ಜನ ಸ್ವಲ್ಪ ಏನೋ ಕೆಲಸ ಇದೆ ಅಂತ ಬರೋಕ್ಕಾಗಿಲ್ಲ. ಇನ್ನು ನಮ್ಮ ಮಂಜು ಅವರು ಮತ್ತು ಚಿಂಟು ಅವರು, ಅವ್ರದ್ದು RX 100, ಮಂಜು ಅವ್ರದ್ದು 135 ಸ್ಪೀಡು, ಮತ್ತು ಇನ್ನೊಬ್ರು ಯಶವಂತ್ ಅವ್ರ ಫ್ರೆಂಡು, ಮತ್ತು ನಮ್ಮ ಮಧುಬ್ರು ಅವ್ರದ್ದು 4 ಸ್ಪೀಡು 135. ಅವ್ರಿಗೆಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಬರೋಕ್ಕಾಗಿಲ್ಲ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಮಿನಿಮಮ್ ಒಂದು 7 ಆದ್ರೂ RX ಇರ್ತಿತ್ತು. ಆದ್ರೆ ಇರೋ 4 RX ಅಲ್ಲಿ ಹೋಗೋ ಮಜಾನೇ ಬೇರೆ ಬಿಡಿ. ನಮ್ ದರ್ಶನ್ ಅವರು ಗಾಡಿ ತೆಗ್ದಿರೋದೇ ಇವಾಗ ಮಾನ್ಸೂನ್ ರೈಡ್ ಆದ್ಮೇಲೆ. ಎಲ್ಲೋ ಹೊರಗಡೆ ತೆಗ್ದೇ ಇರಲಿಲ್ಲ, ಮತ್ತು ಅದೇ ಪೆಟ್ರೋಲ್ ಅಲ್ಲಿ ನಿಲ್ಸಿದ್ರು. ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ವಾಶ್ ಮಾಡ್ಕೊಂಡು ಎತ್ಕೊಂಡ್ ವೆದರ್ ನೋಡಿ ಅಲ್ಲಿ ಕೈಯೆಲ್ಲ ಸೆಟ್ಕೊಂಡ್ಬಿಟ್ಟಿದೆ ಚಳಿಗೆ. ಯಶವಂತ್ ಅವರು ಲಕ್ಕಿ ಅವರು ಮುಂದೆ ಹೋಗ್ಬಿಟ್ಟವ್ರೆ. ಆದ್ರೂ ಮಜಾನೋ ಮಜಾ ಬೆಳಗ್ಗೆ ನಮ್ಮ ಗಾಡಿಲಿ ಹೋಗೋದು. ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ನಂದಿ ಹಿಲ್ಸ್ಗೆ ಹೋಗ್ತಿರ್ತಾರೆ. ಅಲ್ಲ, ನಾವು 7 ಗಂಟೆಗೆ ಬಂದೆ, ವೆದರ್ ಈ ತರ ಇದೆ. ಇನ್ನೇನಾರು ಒಂದು ಬೆಳಗಿನ ಜಾವ 5 ಗಂಟೆ 4:15 5 ಗಂಟೆಗೆಲ್ಲ ಬಂದ್ಬಿಟ್ರಿ. ಯಾವ ರೇಂಜಿಗೆ ಇರ್ಬೇಡ ಇಲ್ಲೆಲ್ಲ ಕಾಣ್ತದೆ ಕಾಣಕ್ಕಿಲ್ಲ. ಇಲ್ಲೇ ಅವ್ರು ಯಶವಂತ್ ಅವರು ನೋಡಿ ಲಾಕಿ ಯಾರ್ದು. ಇವಾಗ ತಗೊಂಡು ಫುಲ್ ರೆಡಿ ಮಾಡ್ಸವ್ರೆ. ಚೇಂಬರ್ ಹಾಕೊಂಡ್ ಬಂದವ್ರೆ. ಅವರು ವಿಡಿಯೋ ಮಾಡ್ತವ್ರೆ. ಬಂತು ಇಲ್ಲಿಂದ ಹಂಸ್ಗಳು ಸ್ಟಾರ್ಟು. ಇಲ್ಲೊಂದು ಭುಜ ಬಂತು. ಎಲ್ಲೋ ಬೀಸ್ಟ್. ಯಾರೇ ಆದ್ರೂ ಯಾವುದೇ ಗಾಡಿ ತಗೊಂಡೋಗಿ, ಸೂಪರ್ ಬೈಕ್ ಆದ್ರೂ ತಗೊಂಡೋಗಿ, ನಾರ್ಮಲ್ ಆದ್ರೂ ತಗೊಂಡೋಗಿ, ಒಳ್ಳೆ ರೈಡಿಂಗ್ ಗೇರ್ಸ್ ಹಾಕೊಂಡು ನಿಮ್ ಸೇಫ್ಟಿ ನೀವು ನೋಡ್ಕೊಂಡೋಗಿ. ಯಾಕಂದ್ರೆ ಮನೇಲಿ ನಿಮ್ಗೋಸ್ಕರ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಕಾಯ್ತಿರ್ತಾರೆ. ರೈಡ್ ರೆಸ್ಪಾನ್ಸಿಬಲಿ, ಜವಾಬ್ದಾರಿಯಿಂದ ಗಾಡಿ ಓಡಿಸಿ. ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ನಿಮ್ಮ ಮಾತುಗಳಿಂದ ನನಗೆ ಜ್ಞಾನೋದಯವಾಯಿತು ಅಂತ ಹೇಳ್ತಾ నేను ಟೋಲಕ್ ಬಂದ್ವಿ. ಇವತ್ತು 1 ಅಲ್ಲ 2 ಅಲ್ಲ 10 ಅಲ್ಲ 20 ಅಲ್ಲ 100 RX ಮೇಲ್ ಬರ್ತಿದೆ.
ಟೋಲ್ಗೆ ಬಂದ್ವಿ, ದೇವನಹಳ್ಳಿ ಏರ್ಪೋರ್ಟ್ ಟೋಲ್. ಓ ಇಲ್ಲೆಲ್ಲ ಆಲ್ರೆಡಿ ಬೈಕರ್ಸ್ ತುಂಬಿ ತುಳುಕ್ತಿದ್ದಾರೆ. ಓ ಇಲ್ಲೇ 100 ಜನ ಇದ್ದಾರೆ ಅನ್ಸುತ್ತೆ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಅವನ ಯಾರ ಲೆಫ್ಟ್ಗೆ ಹೇಳಕೊಂಬಿಡ ಶೋಳಿ. ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಆ ಶೋಳಿ ಲೆಫ್ಟಿಗೆ ಎಳ್ದಿದ್ರಿಂದ ಹೆಂಗೋ ಸದ್ಯ ಕಂಟ್ರೋಲ್ ಆಯ್ತು. ಸಡನ್ ಆಗಿ ಹೇಳ್ಕೊಂಬಿಟ್ಟ, ಇಂಡಿಕೇಟರ್ ಹಾಕಿಲ್ಲ ಏನಿಲ್ಲ. ಏರ್ಪೋರ್ಟ್ ಒಳಗಡೆ ನುಗ್ತಾ ಇದೀವಿ ನಮ್ಮ ರಾಕೆಟ್ಗಳು ತಗೊಂಡು. ಫಸ್ಟ್ ಟೈಮ್ ನಾನು ಏರ್ಪೋರ್ಟ್ಗೆ ಅನ್ಸತ್ತಿನ ಹೋಗಿಲ್ಲ. ನಾನು ಅಗಸ್ತ್ಯನ್ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಬೀಸ್ಟ್ ಹೆಸರು ಅಗಸ್ತ್ಯ ಅಂತ. ಓ ಇಲ್ಲಂತೂ ಇದ್ದಿದ್ದು ಚಳಿ, ಫುಲ್ಲು ಫಾಗು. ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ ವೆದರು. ಇದೇನು ಎಲ್ಲಿ ಬೆಂಗಳೂರಲ್ಲಿ ಇದೀವ ಅಲ್ಲ ಆಚೆ ಕಡೆ ಎಲ್ಲಾರು ಇದೀವ ಅಂತಾನೆ ಗೊತ್ತಾಗ್ತಿಲ್ಲ. ಓ ಏರ್ಪೋರ್ಟ್ಗೆ ಇನ್ನೂ ತುಂಬಾ ಒಳಗಡೆ ಹೋಗ್ಬೇಕನ್ಸುತ್ತೆ. ಇನ್ನು ಬೆಳಗಿನ ಜಾವ ಬಂದಿರೋ ಲೈಟ್ಸ್ ಎಲ್ಲ ಆನ್ ಆಗಿರ್ತಿತ್ತು. ಈಗ ಆಲ್ರೆಡಿ ಬೆಳಕಾಗಿರೋದ್ರಿಂದ ಇಲ್ಲಿ ನೋಡಿ ನಮ್ಮ ಕೆಂಪೇಗೌಡರು ಹೆಂಗ್ ನಿಂತವ್ರೆ ರಾಜ ಗಾಂಭೀರ್ಯದಲ್ಲಿ. ಇದೆಲ್ಲ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಲ್ಲೇ ಇದೆ ಅಂತ ಗೊತ್ತಿರ್ಲಿಲ್ಲ. ಬಂದ್ವಿ ಏರ್ಪೋರ್ಟ್ಗೆ. ಓ ಇದನ್ನೇ ಹಂಸ್ತಾರ ಹಾಕ್ಬಿಟ್ಟವ್ರೆ. ಅಡ್ವರ್ಟೈಸ್ಮೆಂಟ್ ನೋಡಿ ಹೆಂಗ್ ಕೊಡ್ತಾವ್ರೆ LED ಸ್ಕ್ರೀನಲ್ಲಿ. ಸುತ್ತ ಏನೋ ಕನ್ಸ್ಟ್ರಕ್ಟ್ ಮಾಡ್ತವ್ರೆ, ಏನು ಅಂತ ಗೊತ್ತಿಲ್ಲ. ಈಗ ಸೌಂಡ್ ಕೇಳಿಸ್ಕೊಳ್ಳಿ, ಪ್ಯೂರ್ ಸೌಂಡ್. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಲೋಕಿ ನೀನ್ ಬಂದಿಲ್ವಾ? ನಾನು ಫಸ್ಟ್ ಟೈಮ್ ಬಂದಿರೋದು, ಹೆಂಗ್ ಹೋಗೋದು ಗೊತ್ತಿಲ್ಲ. ಬೈಕ್ ಯಾವ ಸೈಡ್ ಹೋಗೋದಲ್ಲಿ? ಲೋಕಿ ನೀನ್ ಬಂದಿಲ್ವಾ? ನೀನ್ ಬಂದಿಲ್ವ ಅನ್ಸತ್ತೀನೋ. ಹೆಂಗ್ ಹೋಗೋದು ಏರ್ಪೋರ್ಟು? ಬರ್ರಿ ಮತ್ತೆ ಹೋಗ್ಬೋಣ, ನಡೀರಿ. ಬಿಡ್ತಾರಪ್ಪ. ಅಲ್ಲಿ 90 ಸೆಕೆಂಡ್ ನಿಲ್ಸ್ಕೊಂಬೋದಂತೆ ಅಲ್ಲಿ ಟರ್ಮಿನಲ್ಲು. ನನ್ಗೆ ಇವನು ಅಂದಿದ್ದು, ಹರ್ಷಿ ಅಂದಿದ್ದು 1.5 ನಿಮಿಷ ನಿಲ್ಸ್ಕೊಂಬೋದಂತೆ, ಅದ್ರ ಮೇಲೆ ನಿಲ್ಸಂಗಿಲ್ವಂತೆ. ಏನು ಹೆಬ್ಬಾಳ ಅದು ಅನ್ಕೊಂಡ. ನಡೀರಿ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಹೊಡಿತಾ ಇದೆ. ಬೈಕ್ ಲೇನೇ ಇಲ್ವಾ ಇಲ್ಲಿ ಏರ್ಪೋರ್ಟ್ ಇದರಲ್ಲಿ? ಏರ್ಪೋರ್ಟ್
एयरपोर्ट पे कहाँ है इधर ये करने के लिए टर्मिनल 2. टर्मिनल 2 आप मतलब ऐसे ही घूमने के लिए आए हैं कि कहीं ऐसे ಇಲ್ಲ ತೋರಿಸ್ತಿಲ್ಲ. ಫ್ರೆಂಡ್ ಬರ್ತಿದಾರೆ, ಫ್ರೆಂಡ್ ಆನೆಕೆಲೆ. ವೆರಿ ಗುಡ್ ಅಂತೂ ಇಂತೂ ಏರ್ಪೋರ್ಟ್ಗೆ ಬಂದ್ವಿ. ಏನ್ ಕಾರೇ ತುಂಬಿ ತುಳುಕ್ತಾ ಇದೆಯಲ್ಲ ಇಲ್ಲೆಲ್ಲ. ನಮ್ಮ ಗಾಡಿಗಳೆಲ್ಲ ಹಾಕೊಳ್ಳೋದಪ್ಪ. ಮುಂದೆ ಹೋಗಿ ಅಂತವ್ರೆ. ಏನ್ ಏರ್ಪೋರ್ಟಲ್ಲಿ ಮರ ಗಿಡ ಎಲ್ಲ ಬೆಳೆಸ್ಬಿಡೋರು ಜೋರಾಗೆ. ಒಳ್ಳೆ ಫೋಟೋ ಶೂಟ್ ಮಾಡೋಣ ಅಂದ್ರೆ ಇವರು ಮುಂದೆ ಹೋಗಿ ಅಂತವ್ರಲ್ಲ. ಯಾಕ್ರೋ ನೀವು ಇಂಡಿಯನ್ಸು ಮುಂದೆ ಬನ್ನಿ ಅಂದ್ರೆ ಹಿಂದಕ್ಕೆ ಹೋಗ್ತೀರ ಯಾಕ್ರೋ? ಓಹೋ ಯಾವ್ದು ಗುರು ಇದು? ಇಂಡಿಯಾನ ಫಾರಿನ್ ಇಲ್ಲ ಕರೆಂಟ್ ಇಲ್ಲ ಅಂತ ಆಯ್ತವ್ರಿ. ನೋಡಿ ಲೈನ್ ಅಪ್ ಆಗಿದೆ ಏರ್ಪೋರ್ಟಲ್ಲಿ. ಟಕ್ಕಂದು ಒಂದೆರಡು ಫೋಟೋಸ್ ತಕ್ಕೊಂಡು ಹೊಟ್ಬಿಡೋದು. ಸೇಲ ಅಂತ ಬಂದು ಕೇಳ್ತಾರೆ ಗಾಡಿಗಳನ್ನ. ನಮ್ಮ ಗಾಡಿಗಳ ಫೋಟೋ ವಿಡಿಯೋ ತಕ್ಕೊಳ್ಳೋದೇ ಒಂಥರ ಮಜಾ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೇವನಹಳ್ಳಿ, ಬೆಂಗಳೂರು. ಟೈಮ್ ಬಂದು 7:29. ನಮ್ಮ ಅಗಸ್ತ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೀದಾ ಹೋಟ್ಲಿಗೆ ಹೋಗೋದು. ಇದು ಯಾವ ಹೋಟ್ಲು ಅಂತ ಮರ್ತೋಗಿದೆ ಹೆಸರು. ನಾನು ಫುಲ್ ಇಲ್ಲಿಂದ ಅಷ್ಟು ದೂರ ಸ್ಕಿಡ್ಡು ನಂದು. ನೀನ್ ಹಿಂದೆನೇ ಇದ್ದೆ. ನಾನು ಅಯ್ಯಬೂಸ ತಾನೆ ಲೆಫ್ಟ್ ಹೇಳಿದ್ನಲ್ಲ, ನೀನ್ ಹಿಂದೆನೇ ಇದ್ದೆ. ಯಾರೋ ಸಡನ್ ಆಗಿ ಎಳ್ದ್ಬಿಟ್ಟ. ಹೊಡ್ತಾ ಇದೀವಿ ಏರ್ಪೋರ್ಟಿಂದ. ಜೋಶ್ ನೋಡಿ ನಮ್ಮ ಕರ್ನಾಟಕ ರೈಡರ್ ಅವ್ರ ಕಲ್ಪವೃಕ್ಷ ಅಂತ ಮಾಡಿದ್ದಾರೆ. ಕಾಯಿ, ಸಣ್ಣ ಪುಟ್ಟ ಐಟಮು, ವಾಟರ್ ಬಾಟ್ಲು, ಆ ಥರ ಹೋಲ್ಸೇಲ್ ಆ್ಯಂಡ್ ರಿಟೇಲ್. ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕನ್ನಡಿಗರನ್ನ ಬೆಳೆಸಿ. ಇಲ್ಲಿ ನೋಡಿ ಹೆಂಗಿದೆ, ಯಾವುದೋ ಡಿಫೆನ್ಸ್ ಗಾಡಿ ಗನ್ ಹಿಡ್ಕೊಂಡು ಕಾಯ್ತವ್ರೆ. AK-47. ಓಹೋ ಏನಂದ್ರೆ ಏನೂ ಕಾಣಿಸ್ತಿಲ್ಲ. ಫುಲ್ಲು ಫಾಗ್ ತುಂಬೋಗಿದೆ. ಫ್ಲೈಟು ಕಾಣಿಸ್ತಿದೆ, ಒಂದೆರಡು ಕಾಣಿಸ್ತಿದೆ, ಯಾವುದೋ ಒಂದು ಹೋಗ್ತಾ ಇದೆ. ಯಾವುದೋ ಒಂದು ಫ್ಲೈಟ್ ಕಾಣಿಸ್ತು, ನೋಡ್ದ? ಫ್ಲೈಟು ಕಾಣಿಸ್ತು ಒಂದು. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದೆ ಫ್ಲೈಟು. ಅಲ್ಲಿ ಹೋಗ್ತಾ ಇದೆ ನೋಡಿ, ಒಂದು ಕಿಂಗ್ ಫಿಶರ ಯಾವುದು ಅಂತ ಗೊತ್ತಿಲ್ಲ. ಇವಾಗ ಓಕೆ ಹೊಡ್ತಾ ಇದೆ. ನಿಧಾನ ಕಾಣಿಸ್ತಿದ್ಯೋ ಅನ್ನೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಇವಾಗ ಕಾಣಿಸುತ್ತೆ. ಹೋಗ್ಬೇಕು ಒಂದಿನ ಫ್ಲೈಟಲ್ಲಿ ಹೋಗ್ಬೇಕು. ಅದು ಟರ್ಮಿನಲ್ 1 ಅನ್ಸುತ್ತೆ, ಇದು ಟರ್ಮಿನಲ್ 2. ನೋಡಿ ನಮ್ಮ ಧ್ವಜ ಎಷ್ಟು ಸ್ವಚ್ಛಂದವಾಗಿ ಆಡ್ತಾ ಇದೆ. ತಾಜ್ ಹೋಟೆಲ್ ಬೇರೆ ಇದೆ ಇಲ್ಲ. ಅಂತೂ ಎಂತೂ ಫ್ಲೈಟ್ ಏನೋ ಕಾಣಲ್ಲ ಅಂತ ಅನ್ಕೊಂಡಿದ್ರಿ. ಸದ್ಯ ಸೈಡಲ್ಲಿ ಆದರೂ ಕಾಣಿಸ್ತು. ದೂರದಲ್ಲಿದ್ದಿದ್ರೆ ಮಾತ್ರ ಕಾಣಿಸ್ತಿಲ್ಲ, ಫುಲ್ಲು ಫಾಗು. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಡಿತಾ ಇದೆ. ಬೆಂಗಳೂರು ನಗರ ಎಡ ತಿರುವು. ಸ್ಟ್ರೈಟ್ ಹೋಗ್ಬೇಕು.
ಬೇಗೂರು ಹೋಗೋ ಸೈಡ್ ಹೋಗ್ಬೇಕು. ಹಂಗಾದ್ರೆ ಸಿಟಿ ಒಳಗಡೆ ಹೋಗುತ್ತೆ ನಾವು ಬಂದಿದ್ದ ರೋಟು. PK ಗುರು, PK TK ಕೇಳಿದ್ದೀನಿ, ಇದ್ಯಾವ್ದು PK? ನೋಡಿ ಇದೆಲ್ಲ ಏರ್ಪೋರ್ಟ್. ಯಾವ್ದಾರು ಫ್ಲೈಟ್ ಗೇಟ್ ಕಾಣುತ್ತಾ? ಸ್ವಲ್ಪ ಹೈಟಲ್ಲಿ ಮಾಡಿಬಿಟ್ಟಿದ್ದಾರೆ, ಕಾಣಲ್ಲ. ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ನೋಡೋಣ ಅಂದರೆ ಫುಲ್ಲು ಫಾಗ್ ಇದೆ, ಏನಂದ್ರೆ ಏನು ಕಾಣಲ್ಲ. ಹೋಗೋಣ. ನಿನ್ನೆ ವೀಲ್ ಬೆಂಡ್ ತೆಗಿಯೋಕ್ಕೆ 300 ರೂಪಾಯಿ ತಗೊಂಡವ್ರೆ. ಅದೇ ಸಖತ್ ಬೆಂಡ್ ಆಗ್ಬಿಟ್ಟಿದ್ದು ಮಾತ್ರ, ಗುಂಡಿಲಿ ಇಳಿಸಿ ಮಾನ್ಸೂನ್ ರೈಡಲ್ಲಿ. ಏನಿದು ಗಾಡಿ ಬೇರೆ ತೊಳೆದಿದ್ದೀವಿ, ಧೂಳು ಮೈ ಆಗ್ಬಿಡುತ್ತಾ ಹೆಂಗೆ? ಈ ಬಸ್ ನೋಡಿದ್ರೆ ಭಯ ಆಗುತ್ತೆ, ನಮ್ಮ ಗಾಡಿ ಈ ಥರ ಆಗ್ಬಿಡುತ್ತೇನೋ ಈ ರೋಡಲ್ಲಿ ಹೋದ್ರೆ ಅಂತ. ನೀಟಾಗಿ ತೊಳೆದು ಒರೆಸಿ ಹೆಂಡ್ತಿಗಿಂತ ಒಂದು ಕೈ ಜಾಸ್ತಿನೇ ಚೆನ್ನಾಗಿ ನೋಡ್ಕೊತೀವಿ. ನಮ್ಮ RX ಓನರ್ಸ್ಗಳೆಲ್ಲ ಯಾವ ಥರ ಅಂದರೆ, ಆ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊತಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ಸ್ವಂತ ಹೆಂಡತಿ ಬಗ್ಗೆ ತಲೆ ಕೆಡ್ಸ್ಕೊತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವ್ರು ಇಕ್ಕಿರೋ RX ಇದೆಯಲ್ಲ, ಹೆಂಡತಿಗಿಂತ ಲವ್ವರ್ಗಿಂತ ಒಂದು ಕೈ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮಜಾ ಕೊಡುತ್ತೆ ಗಾಡಿ ಮಾತ್ರ. ಈ ಗಾಡಿ ಕೊಡೋ ಫೀಲ್ ಇನ್ಯಾವುದೇ ಸೂಪರ್ ಬೈಕ್ ಆಗಿರ್ಬೋದು, ಯಾವುದೇ ಗಾಡಿ ಕೊಡಲ್ಲ ಈ ಫೀಲ್ ಕೊಡೋದು ರಾ ಫೀಲು. ನಿಮಗೆ ನಿಜವಾದ ಮೋಟ್ರ್ ಸೈಕ್ಲಿಂಗು ಫೀಲ್ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆ RX ತಗೊಂಡು ಒಳ್ಳೆ ಕಂಡೀಷನಲ್ಲಿರೋ RX ಓಡಿಸಿ ಗೊತ್ತಾಗುತ್ತೆ. ಇದರಲ್ಲಿ ಯಾವುದು ಟ್ರ್ಯಾಕ್ಷನ್ ಕಂಟ್ರೋಲು, ಕ್ವಿಕ್ ಶಿಫ್ಟರು ಏನಂದ್ರೆ ಏನೂ ಇಲ್ಲ, ABS ಇಲ್ಲ, ಎಲೆಕ್ಟ್ರಾನಿಕ್ಸ್ ಅಂತೂ ಇಲ್ಲವೇ ಇಲ್ಲ. ಬೇಸಿಕ್ಕು ಹಾರನ್ನು, ಇಂಡಿಕೇಟ್ರು, ಲೈಟು, ಹೆಡ್ಲೈಟ್ ಅಷ್ಟೇ. ಅಲ್ಲಿ ರಾ ಪವರು. ಗಾಡಿನ ಎಲ್ಲರೂ ಓಡಿಸ್ಬೋದು, ಆದರೆ ಎಲ್ಲರೂ ಈ ಗಾಡಿ ನಿಲ್ಸೋಕ್ಕಾಗಲ್ಲ. ಅದು ನಿಲ್ಸೋಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಇದರಲ್ಲಿ ಪಳಗಿರೋರ ಕೈಲೇ ಆಗೋದು. ನಾವೇ ಇಷ್ಟೆಲ್ಲ ಪಳಗಿ ಎಷ್ಟೋ ಸತಿ ಮಕ್ಕರಾಗ್ತೀವಿ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು, ಯಾಕಂದರೆ ಡ್ರಮ್ ಬ್ರೇಕ್ ಇರೋದ್ರಿಂದ ಈ ರಾ ಪವರ್ ಕಂಟ್ರೋಲ್ ಮಾಡೋಕ್ಕೆ ಡ್ರಮ್ ಬ್ರೇಕಲ್ಲಿ ಆಗಲ್ಲ, ಅದು ಸ್ಕಿಡ್ ಆಗಿಬಿಡೋದು ಗಾಡಿ. ಗೇರಲ್ಲೇ ಕಂಟ್ರೋಲ್ ಮಾಡಬೇಕು, ಇಂಜಿನ್ ಬ್ರೇಕಿಂಗ್ ಹಾಕ್ಕೊಂಡು. ಅದು ನಾವು ಯೂಶಲಿ ಬೇರೆ ಯಾವ ಗಾಡೀಲಿ ಇಂಜಿನ್ ಬ್ರೇಕಿಂಗ್ ಮಾಡಲ್ಲ ಅಷ್ಟು, ಯಾಕಂದರೆ ಆಲ್ಮೋಸ್ಟ್ ABS ಇಲ್ಲ, ಅದೇ ಬ್ರೇಕೇ ಆ ಥರ ಇರುತ್ತೆ. ಡಿಸ್ಕ್ ಆಗಿರ್ಬೋದು, ಡಿಸ್ಕ್ ಪ್ಯಾಡಲ್ಲ. ಆದರೂ ಈ ಗಾಡಿನ ಅಷ್ಟು ವರ್ಷದ ಹಳೇ ಗಾಡಿನ ಇನ್ನೂ ಈ ಇದರಲ್ಲಿ ಇಕ್ಕೊಂಡು ರೆಡಿ ಮಾಡಿ ಓಡಿಸ್ಬೇಕು ಅಂದರೆ ಮೀಟರ್ ಇರಬೇಕು. 1995 30 ವರ್ಷದ ಗಾಡಿ. ಈ ಗಾಡಿನ ಇದುವರೆಗೂ ಗನ್ನು ಥರ ರೆಡಿ ಮಾಡಿಕೊಂಡು ಈ ಥರ ರೋಡ್ ಮೇಲೆ ಓಡಿಸ್ಕೊಂಡು ಹವಾ ಮಾಡಬೇಕು ಅಂದರೆ ಅದಕ್ಕೆಲ್ಲ ದಮ್ ಬೇಕು, ಡಬಲ್ ಗುಂಡಿಗೆ ಬೇಕು, 4 ಬೇಕು. ಆದರೂ ಈ ಗಾಡಿ ಓಡಿಸೋ ಫೀಲ್ ಅದು ಯಾವುದೇ ಗಾಡಿ ಓಡಿಸಿದ್ರು ಫೀಲ್ ಸಿಗಲ್ಲ. ಆ ಸೌಂಡು, ಇದು ಮಜಾನೇ ಬೇರೆ. ಹೆಂಗೆ ಸರ್ವಿಸ್ ರೋಡ್. ಇಲ್ಲೇ ಇದೆ ಹೋಟ್ಲು, ಇದೇ ಸ್ವರ್ಣಾದ್ರಿ ಪ್ಯಾಲೇಸ್. ಸಿಗ್ನಲಲ್ಲೇ ಇದೆ ಹೋಟ್ಲು. ಎಲ್ಲ ಬಂದು ಆಲ್ರೆಡಿ ಲೈನಪ್ ಮಾಡಿದ್ದಾರೆ. ಸ್ವರ್ಣಾದ್ರಿ ಪ್ಯಾಲೇಸ್ ದಿ ಬಿಗ್ ಮಾರ್ಕೆಟ್ ಎದುರುಗಡೆ ಇದೆ. ಇರೋ ಸ್ಟೇಟ್ ಅವಾರ್ಡ್ ಯೂಟ್ಯೂಬ್ ಮೋಟೋ ವ್ಲಾಗ್ ಅಲ್ಲ, ಮೋಟೋ ವ್ಲಾಗಿಂಗ್ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ಈ ಗಾಡಿಗೆ ತರಿಸ್ಲೇಬೇಕು ಟೋಯಿಂಗ್ ಮಷಿನ್. ಹಂಗಿಟ್ಟಾರಪ್ಪ, ಎಲ್ಲ ಮನೆ ಒಳಗೆ ನಿಲ್ಲಿಸ್ತಾರೆ, ರೂಮ್ ಒಳಗಡೆ ಬಾಗಿಲು ಹಚ್ಚಿ.
ಎಲ್ಲ ಗಾಡಿ ಲೈನಪ್ ಆಗಿದೆ. ಇವಾಗ ನಾಷ್ಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಕರ್ನಾಟಕ ರೈಡರವ್ರು ಕರ್ನಾಟಕ ಫ್ಲಾಗ್ ಹಾಕೊಂಡು ಬೀಸ್ತಾ ಇದ್ದಾರೆ. ನಮ್ಮ ಗಾಡಿನೇ ಇದೆ, ಹೊರಡೋಣ ನಾಷ್ಟ ಮಾಡೋಕ್ಕೆ. ಗುರು ಹುಚ್ಚ ಅರ್ಜೆಂಟು ಗುರು. ಯಾಕೋ ನೀ ಎಲ್ಲರೂ ಹುಚ್ಚ ಉಯ್ಕೊಳ್ಳೋದಲ್ಲ ಗಾಡಿ ಓಡಿಸೋ ಅಂದ್ರೆ ನೀನೇ ಹುಚ್ಚ ಉಯ್ಕೊಳ್ತಾ ಇದ್ದಲ್ಲೋ. ಬರಲಿ ಬಾಯಿಲಿ ಬೈಲಿ. ಬರೀ ಕನ್ನಡ ಅಂತ ಹೇಳೋದ ನೋಡಿ. ಯಮಹ ಅಂತ ಕನ್ನಡದಲ್ಲೇ ಮಾಡ್ತಾರೆ. ಊರುಗಳು ನಿಜವಾದ ಅಭಿಮಾನಿ ಹೊಡಿರಿ ಚಪ್ಪ. ಕನ್ನಡದಲ್ಲಿ ಹಾಕ್ಸಿದ್ದಾರೆ, ಸಕ್ಕದಾಗಿದೆ. RX ಅಭಿಮಾನಿ ಯಮಹ ಅಂತ ನೋಡಿ ಎಷ್ಟು ಸಕ್ಕದಾಗಿ ಬರ್ತಿದ್ದಾರೆ ಕನ್ನಡದಲ್ಲಿ. ಎಲ್ಲ ಗಾಡಿಗಳು ಲೈನಪ್ ಆಗಿದೆ. ಎಲ್ಲ ಟಿಫನ್ ಮಾಡಕ್ಕೆ ಹೋಗ್ತಿದ್ದಾರೆ. ನಾವು ಟಿಫನ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ರಾಜ್ಯದ ಲೈನಪ್ ಆಗಿದೆ. Z5 ಸ್ಪೀಡ್ ಒಂದಿದೆ ಮಧ್ಯೆ, ಒಂದು ರೆಡ್ ಒಂದು ಬ್ಲೂ. ಮೇಲ್ಗಡೆ ಒಂದು ಟೋಯಿಂಗ್ ಗಾಡಿ ಮೇಲೆ ಇದೆ, ಇನ್ನೂ ಲ್ಯಾಂಡ್ ಆಗಿಲ್ಲ ಕೆಳಗಡೆಗೆ. ಯಮಹ ಅಂತ ಕನ್ನಡದಲ್ಲಿ ಬರ್ತಿದ್ದಾರೆ. ಕರ್ನಾಟಕ ಫ್ಲಾಗು, ನಮ್ಮ ಹೆಮ್ಮೆಯ ರೈತ. ಸಕ್ಕದಾಗಿದೆ. ಇಂಜಿನ್ ಸ್ಟಿಕ್ಕರ್ ಅಷ್ಟೇ. ಕ್ಲಾಸಿಕ್ ಕನ್ನಡಿಗ ಅಂತ ಹಾಕೊಳ್ಳೋದಲ್ಲ. ಇಲ್ಲಿ ನೋಡ್ರಿ, ಇದನ್ನ ನೋಡಿ ಕಲೀರಿ ಯಮ ಅಂತ. ಯಮ ಮೈ ಮೇಲೆ ಬಂದಂಗೆ ಐತೆ ರಗಡ್ ಲುಕ್ಕಲ್ಲಿ. ಏನ್ ಗಾಡಿ ರೆಡಿ ಮಾಡಿಸ್ತಿರೋ ಮಾಡಿಸ್ರಿ ನೋಡೋಣ. ವಿಡಿಯೋ ಮಾಡೋದು ನೋಡಿ ತಂದ್ಕೊಂಡ್ರೆ ಅಲ್ಲಿ ಯಮ ಅಂತ ಸಾಲ ಹಾಕೊಳ್ಳೋದಲ್ಲ. ನಾಷ್ಟ ಮಾಡಕ್ಕೆ ಬಂದಿದ್ವಿ. ಎಲ್ಲ ನಾಷ್ಟ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕ ಸೂಪರ್ ಆಗಿದೆ. ಇಲ್ಲಿಂದ ಎಲ್ಲಾದ್ರೂ ಒಂದು ರೈಡ್ ಹೋಗ್ಬೇಕಿನ್ನೂ ಮಜಾ ಇರುತ್ತೆ. ಸದ್ಯ ಎಲ್ಲ ಸಪ್ರೇಟ್ ಇಂಡಿವಿಜುವಲ್ ಆಗಿ ಬಂದು ಇಲ್ಲಿ ಮೀಟಪ್ ಮಾಡಿರೋದು. ಎಲ್ಲ ಒಟ್ಟಿಗೆ ಎಲ್ಲರೂ ಒಂದು ರೈಡ್ ಹೋದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸದ್ಯಕ್ಕೆ ಹೊಟ್ಟೆ ಹಸಿತಾ ಇದೆ, 8:45 ನಾಷ್ಟ ಮಾಡೋಣ. ನಾಷ್ಟ ಮಾಡ್ತಾ ಇದ್ದೀವಿ. ನಾಷ್ಟ ಬಂದಿದೆ. ಎಲ್ಲರೂ ಬೆಳಿಬೇಕು, ನಮ್ಗೆ ಆಸೆ ಇರೋದು. ಅಭಿಮಾನಿಗಳು ಇದ್ದೇ ಇರ್ತೀವಿ. ವೇಟಿಂಗು. ಚೆನ್ನಾಗಿ ಬಂದಿದೆ ಸರ್, ಡಿಫ್ರೆಂಟ್ ಆಗಿ ಬಂದಿದೆ ಸರ್. ಆ್ಯಕ್ಚುಲಿ ಕಲರ್ ಅನ್ಕೊಂಡಿದ್ದೆ ಬೇರೆ. ಇವ್ರು ಟಾಟಾ ಕಲರ್ ಟಾಟಾ ಕಾರ್ ನೋಡಿಸ್ಬಿಟ್ಟು ಇವತ್ತು ಅನ್ನ ನೀರು ಎಲ್ಲ ಇವತ್ತು ಇದರಿಂದಾನೆ ಸರ್. ಈ ಪ್ರೀತಿ ನಾನು ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ನಾನು ಸತ್ರ ಈ ಜೊತೆಲೇ ಇರ್ಬೇಕು. ಮಾರ್ಬಿಟ್ಟೆ ಒಂದಿನ ಗಾಡಿ ಮಾರ್ಬಿಟ್ಟು ಒಂದು ವಾರ ನಿದ್ದೆ ಮಾಡಿಲ್ಲ ಸರ್. ನಿಜಾಗ್ಲೂ ಮನೆ ಮಕ್ಕಳಿಗಿಂತ ನಿಜಾಗ್ಲೂ ಇವತ್ತಿಗೂ ನಿನ್ಸ್ಕೊಂಡೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಅದು ಮಾರಿ ಒಂದು ವಾರ ನಿದ್ದೆ ಮಾಡಿಲ್ಲ. ಮತ್ತೆ ಅವ್ರ ಹತ್ರ ತರಿಸ್ಕೊಂಡು ಇವತ್ತು 1-4 ಗಾಡಿ ಮನೆ ಬಾಗ್ಲಲ್ಲಿ ನಿಲ್ಸಿದ್ದೀನಿ ಸರ್. RX ಅಂದ್ರೆ ನನ್ನ ಮಗನೂ ಬಂದಿದೆ ಸರ್. ಲೈಫಲ್ಲಿ ಏನು ಸಾಧನೆ ಮಾಡಿದ್ದೇನೆ ಇಲ್ಲೋ ಗೊತ್ತಿಲ್ಲ. ನನ್ನ ಹತ್ರ RX ಐತೆ ಅನ್ನೋದೇ ನನಗೊಂದು ಸಾಧನೆ. ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ ಊರಿಗೆ ಎಷ್ಟೇ ಜನ ಮಕ್ಳು ಇರ್ಲಿ, ಅಪ್ಪ ಒಬ್ಬನೇ ಇರ್ತಾನೆ. ಅಪ್ಪನೇ